ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಶಾಂತಿ ಸ್ಟೇಜಿಂದ ರೋಹಿಣಿಗೆ ಹೇಳ್ಕೊಂಬರ್ತಾಳೆ. ತುಂಬ ಕೋಪದಲ್ಲಿರ್ತಾಳೆ ಶಾಂತಿ. ರೋಹಿಣಿಗೆ ತುಂಬ ಭಯ ಅಂದರೆ ಭಯ ಆಗಿರುತ್ತೆ. ಹೇಳ್ಕೊಂಬಂದ್ಬಿಟ್ಟು ನಿಲ್ಲಿಸಿ, ನಿಮ್ಮಪ್ಪ ಎಲ್ಲಿದ್ದಾರೋ ಅಲ್ಲೇ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಬ ಹೋಗು ಅಂತ ಹೇಳಿದಾಗ, ಅಪ್ಪನ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ನಿಮ್ಮಪ್ಪ ಎಲ್ಲಿದ್ದಾರೆ ಹೋಗ್ಬಿಟ್ಟು ಅಲ್ಲಿ ಆಶೀರ್ವಾದ ತೊಗೊಂಬ ಹೋಗಿ ಎಲ್ಲೇ ಚಿನ್ಮಿಣಿ ಅಂತ ಹೇಳ್ಬಿಟ್ಟು ಬೈತಾರೆ. ಬೈದ್ಬಿಟ್ಟು ಅಲ್ಲ ಅತ್ತೆ ನಿಮಗೆ ಗೊತ್ತಲ್ವಾ ನಾನು ಅಪ್ಪಂಗೆ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ, ನಿಮ್ಮಪ್ಪ ದುಡ್ಡು ಕಳ್ಸೋನು ಮಗಳಿಗೆ ನೋಡೋಕೆ ಬರಲ್ವಾ, ನೀನು ಹೇಳಿರೋದು ನಮ್ಮಪ್ಪಂಗೆ ನನ್ನ ಕಂಡ್ರೆ ನನಗೆ ನಮ್ಮಪ್ಪನ ಕಂಡ್ರೆ ಆಗಲ್ಲ ಅಂತ ಹೇಳಿದೆ ಹೊರತು ನಿಮ್ಮಪ್ಪಂಗೆ ನಿನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿಲ್ವಲ್ಲ ಅಂತ ಗುಂಗ್ರಿ ನೀನು ಅಂತ ಹೇಳ್ಬಿಟ್ಟು ಬೈತಾರೆ ಶಾಂತಿ. ಕೋಪ ಮಾಡಿಕೊಂಡು ಮತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಚಿನ್ಮಿಣಿ, ನೀನು ಹೋಗ್ಬಿಟ್ಟು ಫಸ್ಟು ನಿಮ್ಮ ಅಪ್ಪನ ಹತ್ರ ನಿನ್ನ ಆಶೀರ್ವಾದ ತೊಗೊಂಬ ಚಿತ್ರಾಂಗಿನಿ ಅಂತ ಹೇಳ್ಬಿಟ್ಟು ಬೈದಾಗ, ಆಗ ಕಸ್ತೂರಿ, ಅಲ್ಲಮ್ಮ ರೋಹಿಣಿ ನೀನು ಯಾಕೆ ಈ ಥರ ಮಾಡಿದೆ, ನಿಮ್ಮಪ್ಪ ನಿನ್ನೆಯಿಂದ ಈಗ ಫ್ಲೈಟಲ್ಲಿ ಬರ್ತಾಯಿದ್ದಾರೆ, ಈಗ ಬರ್ತಾಯಿದ್ದಾರೆ, ಅಲ್ಲಿ ಬರ್ತಾಯಿದ್ದಾರೆ ಅಂತ ಹೇಳಿದೆ ತಾನೇ. ನಿಮ್ಮಪ್ಪ ಮಲೇಷ್ಯಾದಿಂದ ನಡ್ಕೊಂಡು ಬಂದಿದ್ರು ಕೂಡ ಈಗ ಬಂದು ಅವರು ರೆಸ್ಟ್ ತೊಗೋಬೋದು, ಊಟ ಮಾಡಿ ರೆಸ್ಟ್ ತೊಗೊಳ್ಬೋದಾಗಿತ್ತು, ಅಷ್ಟು ಟೈಮು ಆಗಿದೆ ಅಲ್ಲ, ನೀನು ನೋಡಿದರೆ ಈ ಥರ ಹೇಳ್ತಾ ಇದೆಯಾ, ಯಾಕಮ್ಮ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಕೇಳಿದಾಗ, ಆಗ ರೋಹಿಣಿ ಶಾಂತಿ ಆ ಥರ ಹೇಳಿದಾಗ ಇನ್ನೇನು ರೋಹಿಣಿ ಮಾತಾಡಬೇಕು ಅಂತ ಹೇಳಿದಾಗ, ಪೂಜಾ ಇಲ್ಲ ಆಂಟಿ ಅವಳು ನಿನ್ನೆಯಿಂದ ಕೂಡ ಫೋನಿಗೆ ಟ್ರೈ ಮಾಡ್ತಾಯಿದ್ಲು, ಆದರೂ ಕೂಡ ರೀಚ್ ಆಗಿಲ್ಲ, ನಾನು ಕೂಡ ಟ್ರೈ ಮಾಡಿದೆ, ಪಾಪ ಅವಳೇನು ಮಾಡ್ತಾಳೆ ಅಂತ ಹೇಳಿದಾಗ, ನೀನು ಜಾಸ್ತಿ ಮಾತಾಡಬೇಡ ನನ್ನ ಹತ್ರ, ನೀನೇನು ಅಂದ್ಕೊಂಡಿದ್ಯಾ ನನಗೆ ಅಂತ ಹೇಳ್ಬಿಟ್ಟು ಕಿರ್ಚಾಡುವಾಗ, ಆಗ ರಂಗನಾಥ್ ಮತ್ತು ಸೂರ್ಯ ಕೂಡ ಕೇಳಿಸ್ಕೊಂಡು ರಂಗನಾಥ್ ಅವರು ಸೂರ್ಯಂಗೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬರ್ತಾರೆ. ಬಂದು ಇಲ್ಲಿ ನಿಲ್ಲುವಾಗ, ಅಲ್ಲ ಕಣೆ ಇನ್ನೇನು ಚಂದಮಾಮ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸಿ ಚಂದಮಾಮ ತೋರಿಸಿ ಈಗ ಬರುತ್ತೆ ಅಂತ ಹೇಳೋ ಥರ ನನ್ನ ಹತ್ರ ಹೇಳ್ತಾ ಇದೆಯಾ ಗುಂಗ್ರಿ ನೀನು ಅಂತ ಹೇಳ್ಬಿಟ್ಟು ಬೈದಾಗ, ಆಗ ರಂಗನಾಥ್ ಅವರು, ಅಲ್ಲ ಕಣೆ ಫಂಕ್ಷನಿಗೆ ಮಗು ಕರ್ಕೊಂಬಂದು ಕಣ್ಣೀರು ಹಾಕ್ಸ್ತಾ ಇದೆಯಲ್ಲ ಅಷ್ಟು ಗೊತ್ತಾಗಲ್ವ, ಯಾಕೆ ಈ ಥರ ಕಿರ್ಚಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಎಲ್ಲರ ಮಾತಿಗೆ, ಹೌದೇನ್ರಿ ನಿಮಗೆ ಮಾತ್ರ ಇದು ನೋವಾಗುತ್ತಾ, ಅವಳಿಗೆ ಮಾತ್ರ ನೋವಾಗುತ್ತಾ, ನನಗೆ ನೋವಾಗಲ್ವಾ, ನನಗಿದು ಅವಮಾನ ಆಗಲ್ವಾ, ನನ್ನೆಲ್ಲರ ಹತ್ರನೂ ನಮ್ಮ ಬೀಗರು ಬರ್ತಾರೆ ಅಂತ ಹೇಳಿದ್ದೀನಲ್ವಾ, ನನಗೆ ಅವಮಾನ ಆಗಲ್ವಾ ಅಂತ ಹೇಳಿದಾಗ, ಕಿರ್ಚ್ಬೇಡ ಕಣೆಯಲ್ಲಿ ಕಿರ್ಚ್ಬೇಡ ಮೆಲ್ಲಕ್ಕೆ ಮಾತಾಡು ಅಂತ ಹೇಳಿದಾಗ, ಆಗ ಕಸ್ತೂರಿ ಕೂಡ, ಅಲ್ಲ ಶಾಂತಿ ಸುಮ್ಮನೆ ಇರು, ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲ ನೆಂಟ್ರಿಷ್ಟು ಬಂದಿದ್ದಾರೆ, ಅವ್ರ ಮುಂದೆ ಎಲ್ಲ ಇದು ಮಾಡಬೇಡ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ, ನೋಡೋ ರೋಹಿಣಿ ನಿಮ್ಮ ತಂದೆನಾದರೂ ಮಲೇಷ್ಯಾದಿಂದ ಬಂದಿಲ್ಲ, ಇವ್ರ ಹತ್ರನಾದರೂ ಆಶೀರ್ವಾದ ತಗೋ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾರೆ. ಶೀಲಾ ಅವರು ಅವ್ರಿಗೆ ಕರೆಸಿರೋ ವ್ಯಕ್ತಿ ಹತ್ರ ನಿಮಗಷ್ಟು ನಾಚಿಕೆ ಆಗಲ್ವಾ, ನಾವು ಕರೆದಿರೋದೇನಕ್ಕೆ, ನೀವು ಮಾಡ್ತಿರೋದೇನಕ್ಕೆ, ಒಂದು ವ್ಯಕ್ತಿನ ನಿಮಗೆ ಕೋಪ ಪಡಿಸೋಕ್ಕೂ ಆಗಲ್ವಾ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು, ಅಲ್ಲ ಮೇಡಮ್ ನಾವು ಎಲ್ಲ ಕಡೆನೂ ಎಲ್ಲ ಥರನೂ ಟ್ರೈ ಮಾಡಿದ್ವಿ, ಆದರೂ ಅವ್ರಿಗೆ ಕೋಪ ಬರ್ತಾ ಇಲ್ಲ, ನಗೋ ಅಂಥ ವ್ಯಕ್ತಿ ಹತ್ರ ಕೋಪ ಬರ್ಸೋದು ಹೇಗೆ ಅಂತ ಹೇಳಿದಾಗ, ನೀವು ಹಾಳಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಬೈತಾಳೆ ಶೀಲಾ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ ಮೇಡಮ್, ಊಟ ಯಾವಾಗ ಹೇಳಿ ಅಂತ ಹೇಳಿದಾಗ, ನೀನು ಊಟಕ್ಕೋಸ್ಕರ ಸಾಯ್ತಾ ಇದೆಯಾ, ಹೋಗು ಈಗ ಊಟ ನಡೀತಾ ಇದೆ, ಹೋಗು ಊಟ ಮಾಡೋಗು ಅಂತ ಹೇಳಿದಾಗ, ಇಲ್ಲ ಮೇಡಮ್ ಅದಕ್ಕೂ ಕೂಡ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಈ ಕೋಪ ಬರ್ಸೋದಕ್ಕೆ ಊಟದ ಟೈಮಲ್ಲೇ ಒಳ್ಳೆ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಶೀಲನ ಹತ್ರ ಅವನು ಹೇಳ್ತಾನೆ. ಆಗ ಅದೇನು ಮಾಡ್ತಿರೋ ಗೊತ್ತಿಲ್ಲ, ಇವತ್ತು ಒಂದೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು ನೀವು ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ. ಈ ಥರ ಒಂಥರ ಪ್ಲ್ಯಾನ್ ಆಗಿದ್ರೆ ಇಡೀ ರೂಮ್ನ ಕ್ಲೀನ್ ಮಾಡೋಕ್ಕಂತ ಹೋಗ್ತಾಳೆ. ಹಾರ ಅದು ಮಂಚದ ಮೇಲೆ ಇಟ್ಟಿರ್ತಾಳೆ. ಅದನ್ನು ನೋಡಿದಷ್ಟು ಮೀನಾ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾರ ಎತ್ತುವಾಗ ಅದರಲ್ಲಿ ಚಿನ್ನದ ಚೈನ್ ಇರುತ್ತೆ, ಅದನ್ನು ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಅದು ಹಾರದಿಂದ ಬಿಡಿಸಿ ಕೈಯಲ್ಲಿ ಇಟ್ಕೊಂಡಿರುವಾಗಲೇ ವಾಸುದೇವ್ ಮತ್ತು ಶೀಲಾ ಇಬ್ಬರು ಕೂಡ ಬಂದ್ಬಿಟ್ಟು, ನಿಮ್ಮ ಲೋ ಕ್ಲಾಸ್ ಬುದ್ಧಿ ಎಲ್ಲಿ ಬಿಡ್ತೀರಾ, ನನ್ನ ಮಗಳು ಚಿನ್ನದ ಚೈನ್ ಕದೀತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಕಳ್ಳಿಪಟ್ಟ ಅವರಿಗೆ ಹಾಕ್ತಾರೆ. ಆಗ ಮೀನಂಗೆ ಅವಮಾನ ಆಗ್ಬಿಟ್ಟು ಅಲ್ಲೇ ತುಂಬ ಬಿಡ್ತಾಳೆ. ಅದ್ಬಿಟ್ಟು ಆ ಟೈಮಲ್ಲೇ ಶಾಂತಿ ಬರ್ತಾಳೆ. ಶಾಂತಿ ಮುಂದೆ ಎಲ್ಲ ಅವಮಾನ ಆಗುತ್ತೆ. ಅಲ್ಲಿಂದ ಓಡ್ ಬಂದು ಸೂರ್ಯಂಗೆ ತಪ್ಕೋತಾಳೆ ಮೀನಾಕು ಅಳ್ತ್ಕೊಂಡು, ಈ ಥರ ಹೇಳ್ತಾ ಇದ್ದಾರೆ ನನಗೆ ಅಂತ ಹೇಳಿದಾಗ, ಆಗ ವಾಸುದೇವ್ರು ಬಂದು, ನೀವು ಇಲ್ಲಿಂದ ನಡೀತಿರಲ್ಲ ಕುತ್ತಿಗೆ ಹಿಡಿದು ಆಚೆ ದಬ್ಬಬೇಕಾ ನಿಮಗೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ರಂಗನಾಥ್ ಅವ್ರಿಗೆ ಕೋಪ ಬಂದು ಕಿರ್ಸ್ತಾನೆ. ವಾಸುದೇವ್ ನೀನು ನೆಟ್ಟು ಮಾತಾಡು ಅಂತ ಹೇಳ್ಬಿಟ್ಟು ಕಿರ್ಸ್ದಾಗ, ನೀನು ನೆಟ್ಟು ಮಾತಾಡು ಅಂತ ಹೇಳಿದಾಗ, ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನನ್ನ ಸೊಸೆ ನೀನಲ್ಲ ಕಣೋ, ನನ್ನ ಸೊಸೆ ಯಾವಾಗಿದ್ರು ಚಿನ್ನನೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆವಾಗ ಸೂರ್ಯಂಗೆ ನನ್ನ ಹೆಂಡತಿ ಮೇಲೆ ನೀನು ಕಳ್ಳಿಪಟ್ಟ ಹೊರಿಸ್ತೀಯ ನೀನು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೂರ್ಯನೂ ಕೂಡ ಕೋಪ ಬಂದು ವಾಸುದೇವ್ಗೆ ಹೊಡಿಯೋಕ್ಕೆ ಅಂತ ಹೋಗ್ತಾನೆ. ಹೊಡೆದೇ ಬಿಡ್ತಾನೆ ವಾಸುದೇವ್ಗೆ. ಆಗ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಜೋರಾಗಿ ಗಲಾಟೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾರೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಒಂದು ಕಡೆ ರೋಹಿಣಿದು ಒಂದು ಕತೆ ಆದರೆ, ಇನ್ನೊಂದು ಕಡೆ ಸೂರ್ಯ ಮತ್ತು ಮೀನೊಂದು ಕತೆ ನೋಡೋಣ. ಮುಂದೆ ಏನಾಗುತ್ತೆ, ಈ ಕುತೂಹಲಕಾರಿ ಸಂಚಿಕೆನ ಮುಂದೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಂತ ಬರ್ತೀನಿ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.